21 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ ಕಡ್ಲೇವಾಡ್. ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇಸಾಯಿ ಕಲ್ಲೂರು ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಿದ್ದೇಶ್ವರ ಜಾತ್ರೆ ನಡೆಯಲಿದೆ. ಪ್ರತಿದಿನ ಸಾಯಂಕಾಲ 8 ಗಂಟೆಗೆ 21 ದಿನಗಳ ಕಾಲ ಪುರಾಣ ನಡೆಯುವುದು. ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 11/4/2025 ಶುಕ್ರವಾರ 9 ಗಂಟೆಗೆ ಗುರುಪಾದಯ್ಯ ಶ್ರೀ ಮೇಲಿನ ಮಠ ಇವರಿಂದ ಸಿದ್ದರಾಮೇಶ್ವರ ಮೂರ್ತಿಗೆ ರುದ್ರಾಭಿಷೇಕ, ಗ್ರಾಮದ ಸುಮಂಗಲಿಯರಿಂದ ಕುಂಭಾಭಿಷೇಕ ಹಾಗೂ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವದಿಂದ ಜರುಗುವುದು ಮತ್ತು 1000 ಭಕ್ತರ ಮಧ್ಯೆ ಭವ್ಯ ರಥೋತ್ಸವ ಸಾಗುವುದು. ನಂತರ ಮದ್ದು ಸುಡುವ ಪ್ರದರ್ಶನ ನಡೆಯುವುದು. ವಿಶೇಷವಾಗಿ ಬಂದ ಭಕ್ತರಿಗೆ ಪ್ರಸಾದ ಸೇವೆ ಇರುವುದು. ದೇಸಾಯಿ ಕಲ್ಲೂರು ಗ್ರಾಮಸ್ಥರ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ. पुष्पांजलि समर्पयामि. जय मंगलम जय नम पार्वती महादेव. श्री गुरु सिद्धेश्वर महाराज की जगद्गुरु पंचाचार्य जगद्गुरु रेवण सिद्धेश्वर महाराज की शिवयोगी पुण्यराजेश्वर महाराज की जय मंगलम जय नम पार्वती शिवहर महाभगवान सिद्धेश्वर महाप्रसाद देसाई कल्लूर सर सिद्धेश्वर ಜಾತ್ರಾ ಮಹೋತ್ಸವ ಅಂಗವಾಗಿ ಷಡಕ್ಷಲ ಬ್ರಹ್ಮಿ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಅಫಜಲ್ಪುರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಕಾರ್ಯಕ್ರಮಗಳು ನಡೀತಾವೆ ಸರ್. ಇದು ಜಾತ್ರಾ ಕಾರ್ಯಕ್ರಮಗಳಂದ್ರೆ 21 ದಿನ ಪುರಾಣ ನಡೀತದೆ ಸರ್. ಪುರಾಣ ಅಂದ್ರೆ ದೇಶಮುಖರ ಪರಂಪರೆಯಾಗಿ ದೇಶಮುಖರ ಮನೆತನದಿಂದ ಸಾಗಿ ಬಂದ ಮಹಾಪುರಾಣ ಇವತ್ತಿನ ದಿವಸ ದೇವನಾಥ ಸಿದ್ದೇಶ್ವರ ಪುರಾಣ ನಡೆದು ಸರ್. ಪುರಾಣದ ನಂತರ ದಾಸೋಹ ಕಾರ್ಯಕ್ರಮ ಇರ್ತದೆ ಸರ್. ದಾಸೋಹ ಕಾರ್ಯಕ್ರಮದಲ್ಲಿ ಹ್ಯಾಂಗಂದ್ರೆ ಗ್ರಾಮದ ಸಮಸ್ತ ಯುವಕ ಮಂಡಳಿಯವರು ಭಾಳ ಭಕ್ತಿಯಿಂದ ಬಂದು ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತಾರೆ ಸರ್. ಅದೇ ಮತ್ತು 11/4/2025 ಕುಂಭಾಭಿಷೇಕ ಇರ್ತದೆ ಸರ್. ಕುಂಭಾಭಿಷೇಕಕ್ಕಿಂತ ಮೊದಲ ವೇದಮೂರ್ತಿ ಗುರುಪಾದಯ್ಯ ಚರಂತಿ ಮಠ ಅಪ್ಪಾಜಿಯವರ ಅಮೃತ ವಾಣಿಯಿಂದ ರುದ್ರಾಭಿಷೇಕ ನಡೀತದೆ ಸರ್. ನಂತರ ಕುಂಭಾಭಿಷೇಕ 12/4/2025 9:30 ಸಿದ್ದೇಶ್ವರ ಮಹಾಪಲ್ಲಕ್ಕಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜರುಗ್ತದೆ ಸರ್. ಅದೇ ದಿನ 4 ಗಂಟೆಗೆ ರಥೋತ್ಸವದ ಅಲಂಕಾರ ಸರ್. ರಥೋತ್ಸವದ ಪ್ರತಿ ವರ್ಷ ನಾಟಕ ಇರ್ತದೆ ಸರ್. ಈ ಸಾರ್ತಿ ನಾಟಕ ಇಲ್ಲ ಸರ್. ರಥೋತ್ಸವದ ಮರುದಿನ ಕುಸ್ತಿ ಇರ್ತದೆ ಸರ್. ದೇಶಮುಖರ ಮನೆತನದಿಂದ ಅದನ್ನು ಸಾಗಪುರ ಇದು ಬೀದರ ಬಾಲ್ಕಿ ಈ ಎಲ್ಲ ಸಿದ್ದೇಶ್ವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾರೆ ಸರ್. ಇನ್ನು ವಿಶೇಷ ಏನಂದ್ರೆ ಈ 21 ಪುರಾಣದಲ್ಲಿ ಅನ್ನಪ್ರಸಾದ ಬಾಲ್ಕಿ ಬೀದರ್
ಪಾದಯಾತ್ರೆಯ ಮೂಲಕ ಗತ್ತರಿಗೆ ತೆರಳ್ತಾರೆ ಸರ್. ಅವರ ಬಾಯಲ್ಲೂ ಕೊಟ್ಟಂತ ದಾನಿಗಳ ಪ್ರಸಾದ ಅವರಿಗೂ ಸೇವನೆ ಮಾಡ್ತಾರೆ ಸರ್.